ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದೆ. ಈ ಎಪಿಸೋಡಲ್ಲಿ ಇದು ಸೀಸ್ನಲ್, ಒಳ್ಳೆಯ ಋತು ಅಲ್ಲಿ ಬಂದಿರತಕ್ಕಂತಹ ರಾಗಿ ತೆನೆ. ಇದನ್ನು ವೈಜ್ಞಾನಿಕವಾಗಿ ಎವಳೋಸಿನ ಕೊರ್ಕೋನ ಅಂತಾರೆ, ರಾಗಿ ಅಂತಾರೆ. ಇದರಲ್ಲೂ ಮಿಲೆಟ್ಸಲ್ಲೂ ಇದೊಂದು ಇದಾಗುತ್ತೆ. ಇದರಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರ್ತದೆ ಮತ್ತು ಅಲ್ಲಿ ಸ್ವಲ್ಪ ಪ್ರೋಟೀನ್ ಎಲ್ಲ ಇರ್ತದೆ ಮತ್ತು ದೇಹವನ್ನು ತಂಪು ಮಾಡೋ ಶಕ್ತಿ ಇದಕ್ಕಿದೆ. ಈ ಮಧುಮೇಹ ಇದ್ದವರು ಸಹ ಇದನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಅವರಿಗೆ ಯಾವ ತೊಂದರೆ ಬರೋದಿಲ್ಲ. ಇಂತಹ ಆಹಾರವನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ತೊಂದರೆಗಳು ಬರಲ್ಲ. ಅದರಲ್ಲೂ ರಾಗಿ ಅಂಬಲಿ ಅಂತ ಕುಡಿತಾರೆ, ರಾಗಿ ಮುದ್ದೆ ಅಂತ ಮಾಡ್ತಾರೆ, ರಾಗಿ ದೋಸೆ ಅಂತ ಮಾಡ್ತಾರೆ, ರಾಗಿ ಈಗ ಬೇಕರಿಯಲ್ಲಂತೂ ರಾಗಿ ಬಿಸ್ಕೆಟ್ ಮಾಡ್ತಾರೆ, ರಾಗಿಯಲ್ಲಿಗೆ ಕೇಕ್ ಮಾಡ್ತಾರೆ. ಒಂದಲ್ಲೆರಡು ಅನೇಕ ತ್ಯಾಜ್ಯಗಳನ್ನು ಮತ್ತು ಅಮೃತ ಅಂತ ಒಂದು ಮಾಡ್ತಾರೆ. ಅನೇಕ ತ್ಯಾಜ್ಯಗಳನ್ನು ಮಾಡೋ ಶಕ್ತಿ ಮಾಡುವ ನಮ್ಮ ಜನಗಳು ಇದರಲ್ಲಿ ಅಷ್ಟು ಶಕ್ತಿ ಇದೆ. ಅಷ್ಟು ಶಕ್ತಿಯುಳ್ಳ ಈ ಒಂದು ರಾಗಿಯನ್ನು ಪ್ರತಿಯೊಬ್ಬರೂ ಯಾವುದೋ ರೀತಿಯಲ್ಲಿ ಸೇವನೆ ಮಾಡ್ಬೋದು. ಇದು ಹಸಿದು. ಈ ಹಸಿದನ್ನು ನಾವು ತಂದು ಮನೆಯಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಪ್ರತಿಯೊಬ್ಬರು ಇದನ್ನು ಸುಟ್ಟುಬಿಟ್ಟು ಅದನ್ನು ಬೀಜ ತೆಗೆದು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ಸೇವನೆ ಮಾಡ್ತಾಯಿದ್ವಿ. ಈಗ ಸಿಟಿಯಲ್ಲಿ ಇವೆಲ್ಲ ಸೇವನೆ ಮಾಡಲ್ಲ. ಕಾರಣ ಅವರು ರೆಡಿಮೇಡ್ ಫುಡ್ಡು ರೆಡಿಮೇಡ್ ತಿಂತಾಯಿರ್ತಾರೆ. ಆದರೆ ಅದರ ರುಚಿ ಅವ್ರಿಗೆ ಗೊತ್ತಿಲ್ಲ. ಇದನ್ನು ಇನ್ನೊಂದು ತ್ಯಾಜ್ಯ ಮಾಡ್ಕೋಬೋದು. ಇದು ಸ್ವಲ್ಪ ಶಾಖ ಕೊಟ್ಟು ಆ ಬೀಜವನ್ನು ಬೇರ್ಪಡಿಸಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಮಿಕ್ಸಿಗೆ ಹಾಕಿ ದೋಸೆ ಹಿಟ್ಟು ಥರ ಅದನ್ನು ರುಬ್ಬಿ ಶೇಖರಿಸಿಕೊಂಡು ಅದನ್ನು ದೋಸೆ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಒಳ್ಳೆಯ ರುಚಿಕರ ಇರ್ತದೆ. ಇಂತಹ ಆಹಾರವನ್ನು ನಾವುಗಳು ಮತ್ತು ಕಿರಿಯ ಮಕ್ಕಳಿಗೆ ಇದನ್ನು ತಿಳಿಸ್ಕೊಡಬೇಕು. ಇದನ್ನು ಯಾವ ಥರ ಸೇವನೆ ಮಾಡೋದ್ರಿಂದ ಏನೇನು ಲಾಭಗಳನ್ನು ತಿಳಿಸ್ಕೊಟ್ರೆ ಅವರು ಸಹ ಇದನ್ನು ಕಂಟಿನ್ಯೂ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರು ನೋಡಿ ಬೇರೆಯವ್ರು ಶೇರ್ ಮಾಡ್ತಾ ಬಂದರೆ ಅವರು ಸಹ ಇದನ್ನು ಸೇವನೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ನಮಸ್ಕಾರ ಸ್ನೇಹಿತರೆ.